ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, 2028ಕ್ಕೆ ಕುಮಾರಣ್ಣನವರಿಗೆ ಕರ್ನಾಟಕದಲ್ಲಿ ಅಧಿಕಾರ ಸಿಗಬೇಕು ಅಂತ ಹಲವು ನಾಯಕರು ಈಗಾಗಲೇ ಹೇಳ್ತಾ ಇದ್ದಾರೆ. ಕುಮಾರಣ್ಣ ಕೂಡ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಈಗ BJP ಜೊತೆ ಸೇರಿಕೊಂಡು ಕೇಂದ್ರದಲ್ಲಿ ಮಂತ್ರಿ ಆಗಿರೋ ಕುಮಾರಣ್ಣನವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ BJP ಹೇಳ್ತಾ ಇಲ್ಲ. BJP ಸ್ವಲ್ಪ ವ್ಯತಿರಿಕ್ತವಾಗಿ ನಾವೇ ಆಗೋದು, ಏಕಾಂಗಿಯಾಗಿ ಸರ್ಕಾರ ಬರುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿ ಕುಮಾರಣ್ಣ ಈಗ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. BJPಯಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಕೇಂದ್ರ ಸ್ಥಾನವನ್ನು ತ್ಯಜಿಸ್ಲಿಕ್ಕೂ ಕೂಡ ಕುಮಾರಣ್ಣ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥ ಶಾಕಿಂಗ್ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಕುರಿತ ಅಪ್ಡೇಟ್ಸ್ ಅನ್ನ ಫೋಕಸ್ ಟುಡೇನಲ್ಲಿ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, JDS ಏನಾಗ್ಬಿಟ್ಟಿದೆ ಅಂದರೆ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರೋದು ಕಷ್ಟ ಅನ್ನುವಂಥ ವಾತಾವರಣಕ್ಕೆ ಈಗ ಬಂದು ನಿಂತಿದೆ. ಕೇವಲ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ, ಹಾಗೆಯೇ ಕಲ್ಯಾಣ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ, ಕೆಲವೊಂದು ಕ್ಷೇತ್ರಗಳಲ್ಲಿ JDS ಪ್ರಬಲವಾಗಿದೆ. ಇನ್ನುಳಿದ ಕ್ಷೇತ್ರಗಳಲ್ಲಿ ಕರ್ನಾಟಕದಾದ್ಯಂತ JDS ತನ್ನ ಛಾಪನ್ನು ಮೂಡಿಸುವತ್ತ ಗಮನ ಹರಿಸಿಲ್ಲ. ಅದಕ್ಕೆ ಹಲವು ಕಾರಣಗಳಿದ್ದಾವೆ. JDS ವರಿಷ್ಠರ ತಪ್ಪುಗಳು ಇವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. JDSಗೆ ಕಾರ್ಯಕರ್ತರಿದ್ದಾರೆ, ಆದರೆ ಸಮರ್ಥ ನಾಯಕತ್ವ ಇಲ್ಲ. JDS ರಾಷ್ಟ್ರಾಧ್ಯಕ್ಷರು ದೇವೇಗೌಡರು, ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ, ಯೂತ್ ಪ್ರೆಸಿಡೆಂಟ್ ನಿಖಿಲ್, ಈ ರೀತಿ ಒಂದೇ ಕುಟುಂಬದಲ್ಲಿ ಸೀಮಿತವಾಗಿದೆ. ಇದಕ್ಕೆ ಹೊರತುಪಡಿಸಿ JDS ಏನಾದರೂ ಸ್ವಲ್ಪ ಬ್ರಾಡ್ ಮೈಂಡಿಂದ ಕೆಲಸ ಮಾಡಿದರೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ JDS ತುಂಬ ಸ್ಟ್ರಾಂಗ್ ಆಗಿರ್ತಿತ್ತು. ಹೇಗೆ DMK, AIDMK ತಮಿಳುನಾಡಿನಲ್ಲಿದ್ದವು, ಹೇಗೆ ತೆಲುಗುದೇಶಂ ಪಾರ್ಟಿ ಆಂಧ್ರದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆಯೋ, ಹೇಗೆ KC ಚಂದ್ರಶೇಖರ್ ತೆಲಂಗಾಣದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದಾರೋ, ಹೇಗೆ UDF, LDF ಕೇರಳದಲ್ಲಿದ್ದಾವೋ, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ JDS ಸ್ಟ್ರಾಂಗ್ ಪಕ್ಷ ಆಗಿ ಉಳಿಬಹುದಿತ್ತು. ಆದರೆ ಕೆಲವು ತಪ್ಪುಗಳು, ಕೆಲವು ಸ್ವಯಂಕೃತ ಅಪರಾಧಗಳು ದೇವೇಗೌಡರ ಕಡೆಯಿಂದ ಆಯಿತು ಅಥವಾ ಪರಿಸ್ಥಿತಿಗೆ ಸಿಕ್ಕಾಯಿತೋ ಗೊತ್ತಿಲ್ಲ. ಇದಾದ ಮೇಲೆ JDS ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವವನ್ನು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ತಾ ಬಂತು. ಈಗ 2023ರ ಚುನಾವಣೆಯಲ್ಲಿ ತೀವ್ರ ಹಿನ್ನಡೆ ಅನುಭವಿಸಿದಂಥ JDS 2024ಕ್ಕೆ ತನ್ನ ಪ್ಲ್ಯಾನನ್ನು ಬದಲಾಯಿಸ್ಕೊಳ್ತು. BJP ಜೊತೆಗೆ ಸೇರಿ ಚುನಾವಣೆಗೆ ಧುಮುಕ್ತು, ಲೋಕಸಭಾ ಚುನಾವಣೆಗೆ. ಪರಿಣಾಮ BJPಗೆ JDSನಿಂದ ಸಪೋರ್ಟ್ ಆಯಿತು. JDS 2 ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಹಕಾರ ಆಯಿತು. ಪರಿಣಾಮ JDSನ HD ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿಮಂಡಲದಲ್ಲಿ ಒಂದು ಒಳ್ಳೆಯ ಖಾತೆಯನ್ನು ಪಡೆದು ಮಂತ್ರಿ ಆದರು. ಅವರಿಗೆ ಸಿಕ್ಕಿರೋ ಖಾತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ಆದರೆ 2028ಕ್ಕೆ ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಗ್ರಹ, ಕೂಗು ಕಾರ್ಯಕರ್ತರು, ಜನರಿಂದ, ನಾಯಕರಿಂದ ಕೇಳಿಬರ್ತಾ ಇದ್ದ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಮೇಲೆ ಕರ್ನಾಟಕದಲ್ಲಿ ಪಕ್ಷದ ಸಂಘಟನೆಗೆ ಕುಮಾರಸ್ವಾಮಿ ಅವರಿಗೆ ಸಮಯ ಸಿಗ್ತಾ ಇಲ್ಲ. ರಾಜ್ಯದ ತುಂಬೆಲ್ಲ ಓಡಾಡಲಿಕ್ಕೆ HD ಕುಮಾರಸ್ವಾಮಿ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ HD ಕುಮಾರಸ್ವಾಮಿ 2028ಕ್ಕೆ ಕರ್ನಾಟಕದ ರಾಜಕಾರಣದ ಕಿಂಗ್ ಮೇಕರ್ ಆಗಬೇಕು ಅಂದರೆ ಕರ್ನಾಟಕದಲ್ಲಿ ಓಡಾಡಲೇಬೇಕು. ಮತ್ತೊಂದು ಕಡೆ JDS BJPಯ ಜೊತೆಗಿದ್ರೆ BJP ನಾಯಕರು JDS ಅನ್ನು ಮುಗಿಸ್ಬಿಡ್ತಾರೆ ಅನ್ನುವ ಭಯ ಕೂಡ ಈಗ ಕುಮಾರಸ್ವಾಮಿ ದೇವೇಗೌಡರಿಗೆ ಕಾಡ್ತಾ ಇದೆ. ನಿತೀಶ್ ಕುಮಾರ್ ಕತೆ ಏನಾಯಿತು ಬಿಹಾರದಲ್ಲಿ ಅನ್ನುವಂಥ ಪ್ರಶ್ನೆಗಳು ಆವಾಗವಾಗ ಹುಟ್ಕೊಳ್ತವೆ. ಹಾಗಾಗಿ HD ಕುಮಾರಸ್ವಾಮಿ ಈಗ ಸ್ಟ್ರಾಂಗ್ ಆಗಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರಂತೆ. 2028ರ ಮೇಲೆ ಕಣ್ಣಿಟ್ಟಿದ್ದಾರೆ HD ಕುಮಾರಸ್ವಾಮಿ. ಹಾಗಾಗಿಯೇ BJPಯಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಈ ಅಂತರ ಎಷ್ಟು ದೂರ ಸಾಗುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟುಡೇ.